ನಾನು ಇವಾಗ ನಗೋಲ್ ಹತ್ರ ಬಂದಿದ್ದೀನಿ. ಇವಾಗ ಇದೇ ಶಾಪಿಂಗ್ ಮಾಲು. ಈ ಒಳಗಡೆ ಹೋಗೋಕೆ ಅಲ್ಲಿಂದ ನೋಡ್ಕೊಂಡು ಬರ್ತಾನೆ ಇದ್ದೀನಿ. ಇವಾಗ ಕೊನೆಗೂ ಅಂತೂ ಇಂತೂ ನನಗೆ ಶಾಪಿಂಗ್ ಮಾಲ್ ಸಿಕ್ತು. ಒಳಗಡೆ ಹೋಗ್ಬೇಕು. ಸೊ ಕಾರ್ಗಳು ಇದೆಲ್ಲ ಹೆಂಗಿರುತ್ತೆ ಏನಿರುತ್ತೆ ಅಂತ ಗೊತ್ತಿಲ್ಲ. ಟ್ರಾಫಿಕ್ ಜಾಮ್ ಇರೋದ್ರಿಂದ ಒಳಗಡೆ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಬಂದು ಸಿಗ್ನಲ್ ಅಲ್ವಾ, ಕಾರ್ಗಳು ಬೇಗ ಫಾಸ್ಟಾಗಿ ಬಂದ್ಬಿಡುತ್ತೆ. ಅದಕ್ಕೆ ಭಯ. ಇಲ್ಲೇ ರೋಡ್ ಪಕ್ಕದಲ್ಲಿದೆ. ಈಗ ಎಂಟ್ರಿ ತಗೋತಾ ಇದ್ದೀನಿ. ಒಳಗಡೆ ಶಾಪಿಂಗ್ ಏನಾದರೂ ಇದ್ರೆ ನಾನು ನಿಜವಾಗ್ಲೂ ನನಗೆ ಗೋಪ್ರೋಗೆ ಸ್ಟಿಕ್ ತಗೋಬೇಕು ಅಂದ್ಕೊಂಡಿದ್ದೀನಿ. ಗೋಪ್ರೋ ಇದ್ರೆ ನಾನು ಗೋಪ್ರೋ ಯೂಸ್ ಮಾಡ್ತಾ ಇಲ್ಲ. ಅದಕ್ಕೆ ಮೈಕ್ ತಗೋಬೇಕು, ಸ್ಟಿಕ್ ತಗೋಬೇಕು, ಮತ್ತು ಒಂದು ಟ್ರಾವೆಲ್ ದೊಡ್ಡ ಪ್ಯಾಕರ್ ಅಂತ ಬರುತ್ತಲ್ಲ, ದೊಡ್ಡ ಟ್ರಾವೆಲ್ ಪ್ಯಾಕರ್, ದೊಡ್ಡ ಬ್ಯಾಗ್. ಯುರೋಪಿಯನ್ ಕಂಟ್ರಿನಲ್ಲೆಲ್ಲ ಲೇಡೀಸು ಜೆಂಟ್ಸ್ ಎಲ್ಲ ಹಾಕ್ಕೊಂಡು ಒಬ್ಬೊಬ್ಬರೇ ಅಲ್ಲೊಂದು ಟ್ರಾವೆಲ್ ಮಾಡ್ತಾರಲ್ಲ, ಆ ಥರ ದೊಡ್ಡ ಬ್ಯಾಗ್ ತಗೋಬೇಕು ಅಂದ್ಕೊಂಡಿದ್ದೀನಿ. ಬ್ಯಾಗ್ ಪ್ಯಾಕಪ್. ಆಮೇಲೆ ಒಂದು ಸೂಪರಾಗಿರೋ ಟ್ರೆಕ್ಕಿಂಗ್ ಶೂ ತೊಗೋಬೇಕು ಅಂದ್ಕೊಂಡಿದ್ದೀನಿ. ಇಷ್ಟೆಲ್ಲ ತೊಗೋಬೇಕು ಅಂತ ಆಸೆ ಇದೆ. ಬಟ್ ನೋಡ್ತೀನಿ, ಇಲ್ಲಿ ನನ್ನ ಹತ್ರ ಇರೋ ದುಡ್ಡಲ್ಲಿ ಇಲ್ಲಿ ನಮ್ಮ ಇಂಡಿಯನ್ ಕರೆನ್ಸಿಗೆಲ್ಲ ಓಕೆ ಆಗಿ ಒಳ್ಳೆ ಬ್ರ್ಯಾಂಡ್ ಸಿಕ್ಕಿದ್ರೆ ತಗೊಳ್ಳೋಣ ಅಂದ್ಕೊಂಡಿದ್ದೀನಿ ಶಾಪಿಂಗ್ ಮಾಡೋಕ್ಕೆ. ಯಾಕೆಂದರೆ ಸಿಂಗಾಪುರಲ್ಲೆಲ್ಲ ಶಾಪಿಂಗ್ ಮಾಡೋಕ್ಕಾಗಲ್ಲ. ನಿಜ ಹೇಳಬೇಕು ಅಂದರೆ ಸಿಂಗಾಪುರಲ್ಲಿ ಅಂದರೆ ಡಾಲರ್ ಲೆಕ್ಕ ಬರುತ್ತೆ, ಇಲ್ಲಾದರೆ ರುಪಿ ಲೆಕ್ಕ ಬರುತ್ತಲ್ಲ, ಒಂದು ಸ್ವಲ್ಪ ಕಡಿಮೆ ಅನಿಸ್ಬೋದೇನೋ. ನಾನು ನೆನ್ನೆ ಹೋಗಿದಾಗ ಬೇರೆ ಇದ್ರ ಸೂಪರ್ ಮಾರ್ಕೆಟಲ್ಲಿ ಚೆಕ್ ಮಾಡಿದ್ನಲ್ಲ, ಇಂಡಿಯನ್ ಕರೆನ್ಸಿಗೂ ಈ ಕರೆನ್ಸಿಗೂ ಅಷ್ಟೇನು ಇದೆ ಅನ್ಸಲ್ಲ. 2000 3000 ಅನ್ನೋ ಥರನೇ ಇದೆ. ಬಟ್ ಆದರೆ ಸಿಂಗಾಪುರ್ಗಿಂತ ಇಲ್ಲಿಗೆ ಕಡಿಮೆ ಅನಿಸುತ್ತೆ ಅಷ್ಟೇ. ಕೊನೆಗೂ ಬಂದೇ ಊಟ. ಇಲ್ಲೆಲ್ಲ ವಾಟರ್ ಫೌಂಟೇನ್ ಇದೆ, ಸೂಪರ್ ಮಾರ್ಕೆಟ್. ಸೊ ಹೋಗಬೇಕು ಒಳಗಡೆ. ನಾನು ಕ್ರಿಸ್ಮಸ್ ಇರೋದ್ರಿಂದ ಎಲ್ಲೆಲ್ಲೂ ಆಫರು. ಇದು ಜಾಸ್ತಿ ಮುಸ್ಲಿಂ ಕಂಟ್ರಿ ಆಗಿರೋದ್ರಿಂದ ಪರ್ಫ್ಯೂಮು ಅದು ಇದು ಅಂತೆಲ್ಲ ಜಾಸ್ತಿ ಇಟ್ಟಿದ್ದಾರೆ. ಸೊ ಒಂದೊಂದೇ ಸ್ವೀಟ್ಸು, ಚಾಕ್ಲೇಟು ಅದೆಲ್ಲ ಆ ಸೆಷನಲ್ಲಿದೆ. ಇದೊಂಥರ ತುಂಬ ಚೆನ್ನಾಗಿದೆ. ಈಗ ಇಂಡೋನೇಷ್ಯಾ ಅಂತಂದರೆ ಏನು ಅನ್ನೋದು ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಒಳಗಡೆ ಹೋಗೋಣ ಬನ್ನಿ. ಇಲ್ಲೇ ಸಿಕ್ತು ನಮಗೆ ಗೋಲ್ಡು, ಎಲ್ಲ ಕಡೆನೂ ಗೋಲ್ಡ್ ಜ್ಯುವೆಲ್ಲರಿ. ಮೇರಿ ಕ್ರಿಸ್ಮಸ್ 2024 to 2025. ಸೊ ಸೂಪರ್ ಆಗಿದೆ ನಗೋಯ ಹಿಲ್ ಮಾಲ್ ಹಾಟ್ ಕ್ರಿಸ್ಮಸ್. ಸೊ ಸೇಲ್ ಏನೇನಿದೆ. ಫಸ್ಟ್ ನನಗೇನು ಇಷ್ಟ ಆಗುತ್ತೆ, ಬ್ಯಾಗ್ಸ್. ಇಲ್ಲೇನೋ 25,000 ಅಂತನೋ ಏನೋ ಹಾಕಿದ್ದಾರೆ. ಇದು 30 ಅಂತಂದರೆ 25,000 ಇವ್ರ ಲೆಕ್ಕಕ್ಕೆ. ಸೊ ಇದನ್ನ ಇಂಡಿಯನ್ ಕರೆನ್ಸಿಗೆ ಕನ್ವರ್ಟ್ ಮಾಡಿದ್ರೆ ಎಷ್ಟು ಅಂತ ನಾನು ತೋರಿಸ್ತೀನಿ. Yeah, Indian, Indonesia. Yeah. ಇವರು ಇಂಡೋನೇಷಿಯನ್ ಕರೆನ್ಸಿಗೂ ಇಂಡಿಯನ್ ಕರೆನ್ಸಿಗೆ ಹಾಕ್ತಾ ಇದ್ದಾರೆ. ಎಷ್ಟು ಹಾಕ್ತಾ ಇದ್ದಾರೆ ಅಂದರೆ 4,400 ರುಪಿಯಾ. 4,000 ರುಪಿಯಾ. 4,000 ರುಪಿಯಾ ಅಂತ ಅಂದರೆ ಇಂಡಿಯಾದಲ್ಲಿ 2,100 ರೂಪಾಯಿ ಇಂಡಿಯನ್ ರುಪೀಸ್ಗೆ ಬರುತ್ತೆ. ಸೊ ಇದು ಬಂದು 2,100 ರೂಪಾಯಿ. ನೋ ಆಫರ್. ನೋಡಿದ್ರ ಇವಾಗ ಈಗ ಇಂಡೋನೇಷ್ಯಾದಲ್ಲಿ 4,000 40,000 ಅಂತ ಜಾಸ್ತಿ ಆ್ಯಡ್ ಮಾಡ್ತಾ ಇರ್ತಾರೆ. ಏನೇನೋ ಮೇಕಪ್ಪು ಇದು ಅದೆಲ್ಲ ಹಾಕೋಬೋದು ಇಲ್ಲಿ. ಆದರೆ 2,000 ರೂಪಾಯಿ ಅಂದರೆ ನಿಮಗೆ ಇಂಡಿಯಾದಲ್ಲಿ ಸಿಗುತ್ತಾ ಇಲ್ವೋ ಗೊತ್ತಿಲ್ಲ. ಬಟ್ ಇಲ್ಲಿ ವರ್ತಾ ಇಲ್ವಾ ಇದನ್ನ ನೋಡಬೇಕು. ಕ್ವಾಲಿಟಿ ಚೆನ್ನಾಗಿದೆಯಾ, ಎತ್ಕೊಂಡು ಹೋಗೋಕ್ಕೆ ಏನಾದರೂ ಲಗೇಜ್ ಎತ್ಕೊಂಡು ಹೋಗೋಕ್ಕೆ ಚೆನ್ನಾಗಿದೆ.
ಬಟ್ 2,000 ರೂಪಾಯಿ ಜಾಸ್ತಿ ಅನಿಸ್ತಾ ಇದೆ. ಅದ್ರ ಬದಲು ಇದ್ರ ಬ್ಯಾಗೇ ಬರುತ್ತಲ್ಲ, ಟ್ರಾವೆಲ್ ಬ್ಯಾಗು, ಟ್ರಾಲಿ ಬ್ಯಾಗೇ ಬರುತ್ತೆ. ನನಗೆ ಅದಕ್ಕೆ ಬ್ಯಾಕ್ ಪ್ಯಾಕರ್ ದೊಡ್ಡ ತಗೋಬೇಕು ಅನಿಸ್ತಾ ಇದೆ. ಅದೇನು ತಗೋಬೇಕು, ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಇಂಡಿಯನ್ ಕರೆನ್ಸಿಗೆ ಟ್ಯಾಲಿ ಮಾಡ್ಕೊಂಡು ಹೋದ್ರೆ ನನಗೆ ತಗೊಳಕ್ಕೆ ಆಗಲ್ಲ. ಇದು 2,100 ಅಂತ ಅಂದರೆ ಅದು 4,000 ಹೇಳಿದ್ರೆ 4,500 ಹೇಳ್ತಾ ಇದ್ದಾರೆ. ಅದನ್ನ ಇದೊಂದು ಸ್ವಲ್ಪ ಕ್ವಾಲಿಟಿ ಜಾಸ್ತಿ ಇದೆ. ಸೊ 450 ಅಂತ ಅಂದರೆ 2,700 500 ಆ ಥರ ಆಗುತ್ತೆ ಇನ್ನು. ಬಟ್ ನನಗೆ ತಗೊಳ್ಳೋಕ್ಕೆ ಪ್ಲ್ಯಾನ್ ಇಲ್ಲ. ಚಿಕ್ಕ ಮಕ್ಳು ಅಂಗಡಿಗೆ ಬಂದಿದ್ದೀವಿ. ಏನು ಸೊಕ್ಕವಾಗಿದೆ ಗೊತ್ತಾ, ಎಲ್ಲ ಬ್ಯಾಗ್ಗಳಿಗೆ ಇದು ಬಂದ್ಬಿಟ್ಟಿದೆ, ಟ್ರಾಲಿ ಥರ ಮತ್ತು ಸ್ಕೇಟಿಂಗ್ ಥರ ಬರುತ್ತಲ್ಲ, ಆ ಸ್ಕೇಟಿಂಗ್ ವಿತ್ ಬ್ಯಾಗ್. ಎಲ್ಲಾದರೂ ಹೊರಗಡೆ ಹೋದರೆ ಬ್ಯಾಗ್ ಪ್ಯಾಕಪ್ಪು. ಇದು ಬಾಯ್ಸ್ಗೆ, ಇದು ಗರ್ಲ್ಸ್ಗೆ, ಇದು ಕೂಡ ಗರ್ಲ್ಸ್ಗೆ, ಇದು ಬಾಯ್ಸ್ಗೆ ಅನ್ನೋ ಥರ ಸ್ಕೇಟಿಂಗ್ ಹಿಂದೆ ಇದೆ. ಆ ಸ್ಕೇಟಿಂಗ್ನ ಹಿಂದೆ ಹಿಡ್ಕೊಂಡು ಆರಾಮಾಗಿ ಹೋಗ್ಬೋದು. ಸಖತ್ತಾಗಿದೆ. ಯಾರಾದರೂ ಮಕ್ಳಿಗೆ ತಗೊಳ್ಳೋದಾದರೆ ತಗೋಬೋದು. ಹೌ ಮಚ್? 500, 12,000, 512,000 ಅಂದರೆ 5,000 512 5 ಲಕ್ಷನ 5,000 ಹೇಳ್ತಾ ಇದ್ದಾರೆ. 512 ಆ ಥರ ಏನೋ ಹೇಳ್ತಾ ಇದ್ದಾರೆ. ಅವ್ರು 4,000 ಹೇಳಿದ್ದಕ್ಕೇ 2,000 ಬಂದಿತ್ತು. ಈಗ 5,000 ಅಂತಂದರೆ 3,000 ಸಮಥಿಂಗು, 3,500 ಸಮಥಿಂಗು ಬೀಳುತ್ತೆ ಇದು ನಮ್ಗೆ ಗೊತ್ತಿರೋ ಪ್ರಕಾರ. ಆದರೆ ಇವೆಲ್ಲ ಬಂದರೆ ಎತ್ಕೊಂಡು ಹೋಗೋದೇ ಮೇಯ್ನ್ ಪ್ರಾಬ್ಲಮ್ ಇರೋದು. ಗೊಂಬೆಗಳಿಗೆ ಹಾಕಿರೋ ಥರ ಪೋಲ್ ಸಕ್ಕದಾಗಿ ಇಟ್ಟಿದ್ದಾರೆ. ಇದು ಕೂಡ ಚೆನ್ನಾಗಿದೆ. ಅಂಗಡಿಗೆ ಬಂದಿದ್ದೀನಿ. ನಾನು ಅಂದ್ಕೊಂಡಿರೋ ಬ್ಯಾಗ್ ಪ್ಯಾಕಪ್ಪು ಸಿಗಲಿಲ್ಲ ಅಂತಂದ್ರೂ ಬೇರೆ ಥರ ಇದೆ. ಇದು ಬಂದು ಇಂಡಿಯನ್ ಕರೆನ್ಸಿಗೆ 2,350 ರೂಪಾಯಿ ಹೇಳ್ತಾ ಇದ್ದಾರೆ. ನಮಗೆ ಗೊತ್ತಿರೋ ಪ್ರಕಾರ ಇದರಲ್ಲಿ ಅಮೆಝಾನಲ್ಲೇ ಇನ್ನೂ ಕಡಿಮೆ ಸಿಗುತ್ತೆ ಅನಿಸ್ತಾ ಇದೆ. ಗೊತ್ತಾಗ್ತಾ ಇಲ್ಲ. ಈ ಬ್ಯಾಗು ಅಂತಂದರೆ ನಮ್ಮ ಸ್ಕೂಲ್ ಕಾಲೇಜ್ ಬ್ಯಾಗು ಅನ್ನೋ ಥರ ಅಷ್ಟೊಂದು ಕ್ವಾಲಿಟಿ ಅನಿಸ್ತಾ ಇಲ್ಲ. ನನಗೆ ಅರ್ಥ ಆಗ್ತಾ ಇದೆ. ನೋಡೋಣ ಇರಿ, ಲೆಟ್ ಮೀ ಟ್ರೈ ಮಾಡ್ತೀನಿ ಗೂಗಲಲ್ಲಿ, ಅಮೆಝಾನಲ್ಲಿ ನೋಡಿದ್ರೆ ಎಷ್ಟು ಬರುತ್ತೆ ಅಂತ. 1ನೇ ಫ್ಲೋರು ಕಂಪ್ಲೀಟ್ ಆಯಿತು. 2ನೇ ಫ್ಲೋರಿಗೆ ಬಂದಿದ್ದೀನಿ. ಈ ಕೂಡ ಬ್ಯಾಗ್ಗಳಿದೆ, ಮತ್ತು ಚಪ್ಪಲಿಗಳಿದೆ, ಬಟ್ಟೆಗಳು ಎಲ್ಲೋದ್ರೂ ನಂಗೆ ಟೆಂಪ್ಟೇಷನ್ ಆಗೋ ಬಟ್ಟೆಗಳು, ಇನ್ನರ್ ವೇರ್ಸ್ ಎಲ್ಲ ಟೆಂಪ್ಟೇಷನ್ ಆಗುತ್ತೆ. ಒಳ್ಳೆ ಸೂಪರ್ ಆಗಿರೋ ಮಾಡಲಿಂಗ್ ಬಟ್ಟೆಗಳೆಲ್ಲ ಇದೆ. ಬಟ್ ಈಗ ನಾನು ತಗೊಬಂದಿರೋ ಬಟ್ಟೆಗಳನ್ನೇ ನಾನು ಇನ್ನೂ ಹಾಕೊಂಡು ಕಂಪ್ಲೀಟೇ ಮಾಡಿಲ್ಲ. ನಾನು ಬೇರೆ ದೇಶಗಳೆಲ್ಲ ಹೋದರೆ ಒಂದು ಬಟ್ಟೆನ ಒಂದು ದಿನಕ್ಕೆ 3-4 ಚೇಂಜ್ ಮಾಡಿಬಿಡ್ತಾ ಇದ್ದೆ. ಇಲ್ಲೆಲ್ಲ ಅಷ್ಟೊಂದು ಇದಿಲ್ಲ. ಮತ್ತು ಈ ಕಂಟ್ರಿನಲ್ಲಿ ಎಲ್ಲರೂ ಕಣ್ಣಿಂಗ್ ಬಿಟ್ಕೊಂಡು ನೋಡ್ತಾರೆ. ಅಷ್ಟು ತುಂಬ ವೆಸ್ಟರ್ನು. ನಾನು ಸಿಂಗಾಪುರದಲ್ಲಿ ಹಾಕೊಳ್ಳೋ ಥರ ವೆಸ್ಟರ್ನ್ ಬಟ್ಟೆಗಳನ್ನೆಲ್ಲ ಇಲ್ಲಿ ಹಾಕೊಳ್ಳೋಕ್ಕಾಗಲ್ಲ ಅಂದ್ಬಿಟ್ಟು ಜಾಸ್ತಿ ಹಾಕ್ಕೊಂಡಿಲ್ಲ. ಇವಾಗ ಇನ್ನೂ ಒಂದು ಬ್ಯಾಗ್ ಪ್ಯಾಕ್ ಅಂಗಡಿಗೆ ಬಂದಿದ್ದೀನಿ. ಇಲ್ಲೂ ಕೂಡ ನಾನು ಹೇಳೋ ಅಂಥದ್ದು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಅಟ್ಲೀಸ್ಟ್ ನನಗೆ ಒಂದು ಎಕ್ಸ್ಟ್ರಾ ಬ್ಯಾಗ್ ಬೇಕೇ ಬೇಕು ನನಗೆ ಈಗ. ಯಾಕಂದರೆ ತುಂಬ ಲಗೇಜ್ ಆಗಿಬಿಟ್ಟಿದೆ ಇಲ್ಲಿಂದ ತೊಗೊಂಡೋಗುವಂಥದ್ದು. ನೋಡೋಣ. ಬಾತಮ್ ಅಂತ ಇದೆ, ಇಂಡೋನೇಷ್ಯಾ ಬಾತಮ್ ಅಂತ ಇರೋದು ಇದೊಂದಿದೆ. ಎಷ್ಟಂತ ಕೇಳೋಣ. ಹೌ ಮಚ್? 80 ಎಷ್ಟಾಗುತ್ತೆ ನೋಡೋಣ ಇರಿ. 80 ಮತ್ಲಬ್ 80 ಅಂತ ಹೇಳ್ತಾ ಇದ್ದಾರೆ ಇದಕ್ಕೆ. ಜಿಪ್ಪೆಲ್ಲ ಇದೆ ಹಿಂಗೆ ಹಿಡ್ಕೊಂಡು ಹೋಗೋಕ್ಕೆ. ಬಾತಮ್ ಅಂತ ಇದೆ. ಅದು ಬಿಟ್ಟರೆ ಅದು ಗಲೀಜಾಗ್ಬಿಡುತ್ತೆ ಅಂದರೆ ಇದೊಂದು ತೊಗೋಬೋದು. ಈಗ ನಾನು ನನ್ನ ಹತ್ರ ಇರೋ ಕರೆನ್ಸಿನಲ್ಲಿ 80 ರೆಡ್ಯೂಸ್ ಬರ್ಗಿನ್ ನೋ ಬರ್ಗಿನ್. This one? Yes. Okay. This one. Okay? Okay. Yeah. ಇದನ್ನ ನಾನು ಇವಾಗ ಈ ಬಾತಮ್ ಅಂತ ಇರೋ ಒಂದೇ ಒಂದು ಬ್ಯಾಗ್ ತಗೋತಾ ಇದ್ದೀನಿ ಸದ್ಯಕ್ಕೆ. ಇಲ್ಲೆಲ್ಲ ಕ್ಯೂಟ್ ಅಲ್ಲಿರೋ ಪಿಂಕು, ಎಲ್ಲೋ, ಪರ್ಪಲ್ಲು, ಲೈಟ್ ಕ್ರೀಮು ಎಲ್ಲ ಇದೆ. ಸದ್ಯಕ್ಕೆ ನಾನು ಈ ಬಟ್ಟೆಗಳಲ್ಲಿ ಹೆಂಗೆಂಗೋ ಇರೋ ಚಪ್ಪಲಿಗಳ ಥರ ಶೂ, ಇದು ನಾನು ಯಾರ್ದೋ ಮನೇಲಿ ನೋಡಿದೆ ನಾನು. ಶೂ ಪರ್ಫ್ಯೂಮ್. ಸೊ ಈಗ ನಾನು ಒಂದೇ ಒಂದು ಶಾಪಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಇದರಲ್ಲಿ ಎಷ್ಟು ಚೆನ್ನಾಗಿದೆ. ಮೇಕಪ್ ಕಿಟ್ಟು, ಮೇಲ್ಗಡೆ ಮೇಕಪ್ ಕಿಟ್ಟು, ಕೆಳಗಡೆ ಇದು ಬೇಕಾಗಿತ್ತು ಆ್ಯಕ್ಚುಲಿ ನನಗೆ. ಇದು ನನಗೆ
ಆಗಲ್ಲ ತಗೊಳಕ್ಕೆ. ಸೊ ಅದಕ್ಕೆ ಇದೊಂದೇ ಒಂದು ತಗೊಳ್ಳೋಣ, ಯಾಕೆಂದರೆ ನಂದು ಬ್ಯಾಗು ಕಿತ್ಕೊಂಡು ಬರ್ತಾ ಇದೆ ಆಚೆಗೆ. ಇದ್ರ ಜೊತೆಗೆ ಅದೊಂದು ಇರಲಿ ಸದ್ಯಕ್ಕೆ. Yeah. 80,000 ಅಂತ ಹೇಳ್ತಾ ಇದ್ದಾರೆ. ಅದು 80,000 ಅಂದರೆ 1 ಮಿಲಿಯನ್ ನಾನು ಕೊಟ್ಟಿರೋದು ಅವ್ರಿಗೆ. 80,000 ಅಂದರೆ ಎಷ್ಟು ವಾಪಸ್ ಕೊಡ್ತಾ ಇದ್ದಾರೆ. ನಾನು ಕೊಟ್ಟಿರೋ ಒಂದು ದುಡ್ಡಿಗೆ ಇದು ಕೊಟ್ಬಿಟ್ಟು ಇನ್ನೊಂದು ವಾಪಸ್ ಕೊಡ್ತಾರೆ. ಸೊ ಅದು ಆ ಕವರ್ ಒಳಗಡೆ ಇನ್ನೊಂದು ಕವರು ಹಾಕಿ ಪ್ಯಾಕ್ ಮಾಡ್ತಿದ್ದಾರೆ. ನನಗೆ ಬೇಕಾಗಿತ್ತು 80,000. ಯಾ ಚೈನ್ ಯಾ ಆ್ಯಕ್ಚುಲಿ ಅವ್ರು ಚೇಂಜ್ ಕೊಡ್ತಾ ಇದ್ದಾರಲ್ಲ, ಇವರೆಲ್ಲ ಚಾಕ್ಲೇಟ್ ತೊಗೋತಾ ಇದ್ದಾರೆ. ನಾನು ಚಾಕ್ಲೇಟ್, ಫಾರಿನ್ ಚಾಕ್ಲೇಟ್ ತೊಗೊಂಡು ಹೋಗೋಣ ಒಂದು ಸ್ವಲ್ಪ ಪಾಪ ಮನೆಗೆ. ನಾನು ಯಾವುದು ತೊಗೊಂಡು ಹೋಗ್ತಾ ಇಲ್ಲ. ಫಾರಿನ್ ಚಾಕ್ಲೇಟ್ ಒಂದು 2 ಫಾರಿನ್ ಚಾಕ್ಲೇಟ್ ತೊಗೊಂಡು ಹೋಗೋಣ. ಏನೇನೋ ಇದೆ, ಹೆಂಗೆಂಗೂ ಇದೆ. ಇಂಡೋನೇಷ್ಯಾದು ಡಿಫ್ರೆಂಟ್ 1-2 ತಗೊಳ್ಳೋಣ ಸಾಕು. ಯಾ ದಿಸ್ 18,000. Okay. Again 18,000 these two. ಅವ್ರು ಹಿಂಗೆ ಇದು ಬರ್ತಾ ಇದೆ ಅಂದರೆ 80,000, 20,000 ಅಂತ 70. How much this one? 18,000. Again 80,000. Okay. No. In this 20,000 nothing coming? No coming in this 20,000 any chocolate? And this one, 18,000. 18. This one? 18. Coming? Yeah. ಅದರಲ್ಲಿ ಕೊಟ್ಟೆ, ಅದರಲ್ಲಿ ಬರುತ್ತಂತೆ. ಅದರಲ್ಲಿ ಒಂದು ಚಾಕ್ಲೇಟ್, ಅದರಲ್ಲೂ ಇನ್ನೂ ಒಂದು ಚೇಂಜ್ ಕೊಡ್ತಾ ಇದ್ದಾರೆ. ಇದು 1 ರೂಪಾಯಿ ಚೇಂಜ್ಗಳು ಕೊಡ್ತಾ ಇದ್ದಾರೆ ರೀ. ಥ್ಯಾಂಕ್ ಯು. ಇನ್ನೂ 2,000 80,000 ಅಂದ್ಬಿಟ್ಟು 2,000 ಅಂತ ಕೊಟ್ಟಿದ್ದಾರೆ. ಇದು 2,000 ರೂಪಾಯಿ ಇದರಲ್ಲಿ. ನನಗಂತೂ ಇಲ್ಲಿ ಶಾಪಿಂಗ್ ಮಾಡೋಕ್ಕೆ ಅಂತಂದರೆ ಲಕ್ಷ ಕೋಟಿನಲ್ಲಿ ಶಾಪಿಂಗ್ ಮಾಡೋ ಥರ ಆಗುತ್ತೆ. ಬಾಯ್. ಈ ತಗೋಬೇಕು ಅಂದರೆ ಈ ಥರ 6 ಪೀಸಸ್ ಕೊಡಬೇಕಂತೆ. ಇದು ತುಂಬ ಚೆನ್ನಾಗಿದೆ. ಆದರೆ 6 ಪೀಸಸ್ ನನ್ನ ಹತ್ರ ಎಷ್ಟಿದೆ? 3, 4, 5, 6 ಇದೆ. ಬರೀ 6 ಎಲ್ಲ ಇಲ್ಲೇ ಕೊಟ್ಬಿಟ್ರೆ ಬೇರೆ ಏನು ಶಾಪಿಂಗ್ ಮಾಡೋಕ್ಕಾಗಲ್ಲ. ಸೊ ಲೇಟರ್ ಓನ್ಲಿ 6. ಕ್ರೇಜಿ ಶಾಪಿಂಗು ಅಲ್ವಾ? ಏನೋ ಒಂಥರ ಕಡಿಮೆನೇ ಅನಿಸ್ತಾ ಇದೆಯಾ ಜಾಸ್ತಿ ಅನಿಸ್ತಾ ಇದೆಯಾ ಗೊತ್ತಿಲ್ಲ. ಅಟ್ಲಲ್ಲಿ ಶಾಪಿಂಗ್ ಮಾಡಬೇಕು ಅನ್ನೋ ಥರ ಫೀಲ್ ಆಗ್ತಾ ಇದೆ. ಇವಾಗ ಏನಾದರೂ ಆದರೆ ಒಂದು ಬ್ಯಾಗ್, ಹ್ಯಾಂಡ್ ಬ್ಯಾಗ್, ಬೇರೆ ಬ್ಯಾಗ್ ಏನಾದರೂ ತಗೊಳ್ಳೋಣ. ಒಂದು ಬ್ಯಾಗು ತಗೋಬೇಕು ಅನ್ನಿಸ್ತಾ ಇದೆ. ಇದು ಮೆರೂನ್ 200 ಸ್ಲಿಂಗ್. ಓಕೆ, ಇದು ಬಂದು 200 ಅಂತೆ. ಇಲ್ಲೆಲ್ಲ ಏನು ಇಪ್ಪಟ್ಟಿ ತೊಗೊಂಡು ಹೋಗ್ತಾ ಇದ್ದೀನಿ ನಾನು. ಓಕೆ, 200 ಮತ್ಲಬ್ ಲೆಸ್ ಬಾರ್ಗಿನ್. By 2, 350. By 2, 350. I give 300 for 2, please. No, please. This is Sale. Please. this is Different pack. This one and this one. this is same. I give 300 too. Give last. 350. No. Please, I will post video. If many customer will come here. I am famous good YouTuber. Okay. You ask owner. 350. I have this much less. I want maroon and yellow. 350 sale. 350 ಸೇಲ್ ಅಂತ ಏನೇನು ಹೇಳ್ತಾ ಇದ್ದಾರೆ. ಇಪ್ಪಟ್ಟಿ ಶಾಪಿಂಗ್ ಮಾಡಬೇಕು ಅನಿಸ್ತಾ ಇದೆ ನನಗೆ. ಹಿಡಿತಾ ಇದೆ ಎಲ್ಲ ಕಲರ್ ನೋಡ್ತಾ ಇದ್ರೆ. 300. ಯಾ ನೈಸ್ ಬಟ್ ಲೆಸ್ ಮನಿ. ನೋ ಲೆಸ್ ಮನಿ. This is 10. No. 350. Blue. ಬ್ಲೂ ಕೊಡ್ಬೇಕಂತೆ. Yellow.
ನೋಡಿ ಕೊನೆಗೂ 350 ಕೊಟ್ಬಿಟ್ಟು ತಗೋತಾ ಇದ್ದೀನಿ 2 ಬ್ಯಾಗು. ಅಲ್ಲಿರೋ ಬ್ಯಾಗು ಇಲ್ಲಿರೋ ಬ್ಯಾಗು ಏನು ಹುಚ್ಚ ಆಗ್ಬಿಟ್ಟಿದೆ ನಾನು ಇಷ್ಟಪಟ್ಟ. ನೋಡಿ ಬಾಯ್ತು 350 3000. ಹೌ ಮೆನಿ ಥೌಸಂಡ್? 350,000. 350,000. 3.5 ಲಕ್ಷ ಕೊಟ್ಬಿಟ್ಟು ಈ ಬ್ಯಾಗ್ಗಳನ್ನ ತಗೊಂಡು ಹೋಗ್ತಾ ಇದ್ದೀನಿ ನಾನು ಇಂಡಿಯಾಗೆ. 350. ಓಕೆ ವೇರ್? Is this too? ಯಾ ದಿಸ್ ಇಸ್ ಟು Yellow. ಚೆಕಿಂಗ್. ಯಾ Check. ನಾನು ಬಿಡಿ ಒಂದು ತಗೊಳ್ಳೋಣ ಒಂದು ಬೇಡ ತಗೊಳ್ಳೋಣ ಅನ್ಕೊಂಡೆ ಇಷ್ಟೊಂದು ತಗೋತಾ ಇದ್ದೀನಿ. ಏನು ತಲೆ ಕೆಟ್ಟೋಗ್ಬಿಟ್ಟಿದೆ ನನಗಂತ ಹುಚ್ಚ. ಓ ವೆರಿ ನೈಸ್. ಸ್ಲಿಂಗ್. ಯಾ Okay. ಯಾ 3.5 ಲಕ್ಷ ಇದು. 3.5 ಲಕ್ಷ ನೋಡಿ. 20,000 ಒಂದು 20,000 ಒಂದು 10,000 ಒಂದು 1 ಲಕ್ಷ 3 ಲಕ್ಷ. ಯಾ ಟು ಸಿಂಗ್. ಓಕೆ ಪುಟ್ ಇನ್ಸೈಡ್. Good quality? Yes, quality good. Quality is good. Okay. Very nice. I like it. ಲಾಸ್ಟ್ ದಿನ ಹೋಗ್ತಾ ಇದ್ದೀನಲ್ಲ ಅದಕ್ಕೋಸ್ಕರ ಏನೇನೋ ಮಾಡಿದೆ. ಹೌ ಮಚ್ ದಿಸ್? ಸೇಮ್ 350. ಓ 350. ನೋ ಎನಫ್ 350. ಸೊ 2 ಬ್ಯಾಗು ಬೇಡ ಅಂದ್ಕೊಂಡೆ 2 ಬ್ಯಾಗ್ ತಗೊಬಿಟ್ಟೆ ನಾನು ಇವಾಗ. ಸೊ ಫೈನಲಿ ನಾನು ಇವಾಗ ಪೇ ಮಾಡೋಕ್ಕೆ ಬರ್ತಾ ಇದ್ದೀನಿ. 3.5 ಲಕ್ಷ 3.5 ಲಕ್ಷ ಕೊಟ್ಟು ಬ್ಯಾಗ್ ತಗೋತಾ ಇದ್ದೀನಿ. 2 ಬ್ಯಾಗು. ಅಲ್ಲಿ 1 ಲಕ್ಷ ಕೊಟ್ಟು 1 ಬ್ಯಾಗ್ ತಗೊಂಡಿದ್ದೀನಿ. 1 ಲಕ್ಷ ಅಲ್ಲ 80,000 ಕೊಟ್ಟು 1 ಬ್ಯಾಗ್ ತಗೊಂಡೆ. ಇವಾಗ 3.5 ಲಕ್ಷ ಕೊಟ್ಟು 1 ಬ್ಯಾಗ್ ತಗೊಂಡಿದ್ದೀನಿ. 2 ಬ್ಯಾಗ್ ತಗೊಂಡಿದ್ದೀನಿ. ನೈಸ್. ಎಷ್ಟೊಂದು ರಿಚ್ ಅನ್ನಿಸ್ತಾ ಇದ್ದೀನಲ್ವಾ. ಇಂಡೋನೇಷ್ಯಾದಲ್ಲಿ ಈ ಥರ ಶಾಪಿಂಗ್ ಮಾಡ್ತಾ ಇದ್ರೆ ಹೋಗೋದಿನ ಬೇಡ ಒಂದೇ ಒಂದು ಬ್ಯಾಗ್ ಸಾಕು ಅಂದ್ಬಿಟ್ಟು ಆ ಪಕ್ಕದ್ರಲ್ಲೂ ಹೋಗಿ 1 ಬ್ಯಾಗ್ ತಗೊಬಂದು ಇಲ್ಲೂ ಬಂದು 2 ಬ್ಯಾಗ್ ತಗೊಂಡು ಏನು ಮಾಡೋಕ್ಕೆ ಅಂತ ಮಾಡ್ತಾ ಇದ್ದೀನಿ. ನನಗೆ ಗೊತ್ತಾಗ್ತಾ ಇಲ್ಲ. ಇನ್ನೂ 1-2 ಕೆಂಪು ಪಿಂಕ್ ಕಲರ್ ನೋಟಿದೆ ಅಲ್ಲ ಹಂಗೆ ಆಡಿಸ್ತಾ ಇದೆ ಒಳಗಡೆ ನನ್ನ. ಈ ಎಕ್ಸ್ಚೇಂಜ್ ಮಾಡಿದ್ರೂ ಸ್ವಲ್ಪನೇ ದುಡ್ಡು ಬರುತ್ತೇನೋ. ಥ್ಯಾಂಕ್ ಯು ಸೋ ಮಚ್. ಯಾ Okay, thank you. ಬಿಲ್ Bill natin pa, bill ya. Kasino pa. Yeah, please. I want to give my friend asking. Wait, yeah. Yeah. Okay. ಇಲ್ಲಿ ಕೂಡ ಇಸ್ಕೊಂಡು ಹೋಗೋಣ. ಯಾಕೆ ಅಂತಂದರೆ ನನಗೆ ಅಲ್ಲಿ ಕೇಳ್ತಾರೆ ಯಾರಾದರೂ. ನನ್ನ ಫ್ರೆಂಡಿಗೆ ಒಬ್ಬರು ತಗೊಬಾ ಅಂತ ಹೇಳಿದರು, ಸುಜಾತ ಅಂತ ಅಂದ್ಬಿಟ್ಟು. ಬಟ್ ಇಲ್ಲಿ ವಿಡಿಯೋನ ಮಾಡಿದ್ದೀನಿ ಬೇಕು ಅಂತ ಅಲ್ಲ, ಆದರೂ ಕೂಡ ಒಂದಿರಲಿ. ನನಗೆ ಅಲ್ಲಿಗೆ ಹೋದ್ಮೇಲೆ ಮನ್ಸು ಚೇಂಜ್ ಆಗಿಬಿಟ್ಟು 2 ನಾನೇ ಇಟ್ಕೋಬೋದು, ಹೇಳೋಕ್ಕಾಗಲ್ಲ. ಯಾಕೆಂದರೆ ಈ ಕರೆನ್ಸಿಗೂ ಆ ಕರೆನ್ಸಿಗೂ ಡಿಫ್ರೆನ್ಸ್ ಆಗಿ ಅವರು ಏನಾದರೂ ಅಂದ್ಕೊಂಡು ಇನ್ನೇನಾದರೂ ಆದರೆ ನಾನೇ ಇಟ್ಕೊಬಿಡ್ತೀನಿ 2. ಸೊ ಲೆಟ್ಸ್ ಶಾಪಿಂಗ್ ಲೆಟ್ಸ್ ಗೋ. ಹೋದ್ರು ಬ್ಯಾಗೇ ಮಾಡ್ತಾ ಇದೆ. ಬ್ಯಾಗ್ ಎಲ್ಲ ಸಾಕು. ಇನ್ನು ನಾನು ತಗೋಬೇಕಾಗಿರೋದು ಏನು ಅಂತ ಅಂದರೆ ಮೇಯ್ನ್ ಇವಾಗ ಇದು ತಗೋಬೇಕು ನಾನು. ಅಂದರೆ ಬ್ಯಾಗ್ ಎಲ್ಲ ಸಾಕು. ಈಗ ಆಲ್ರೆಡಿ 1, 2, 3 ಬ್ಯಾಗ್ 1 ಬ್ಯಾಗ್ ತಗೊಳ್ಳೋಣ ಅಂತ ಬಂದು 3 ಬ್ಯಾಗ್ ತಗೋಬಿಟ್ಟೆ. ಸೊ ಇವಾಗ ಏನಾದರೂ ಬೇರೆ ಥರ ತಗೊಳ್ಳೋಣ. ಸ್ವಿಮ್ಮಿಂಗ್ ಶೂಟ್ ಬೇರೆ ಇದೆ ಇಲ್ಲಿ. ಸ್ವಿಮ್ಮಿಂಗ್ ಶೂಟೆಲ್ಲ ನಾನು ಹಾಕಲ್ಲ ಆ್ಯಕ್ಚುಲಿ. ಸೊ ಏನಿರುತ್ತೆ ಪ್ರೈಸ್ ಅಂತ ಆದರೂ ಕೇಳ್ಕೊಂಡು ಹೋಗೋಣ. ಸ್ವಿಮ್ ಶೂಟ್ ಬೇಡ ಬಿಡಿ, ಹಾಕಿಲ್ಲ ಅಂತ ಅಂದಮೇಲೆ ಆ ಜಾಗದಲ್ಲಿ ಯಾಕೆ ಟೈಮ್ ವೇಸ್ಟ್ ಮಾಡಬೇಕು. ಇವಾಗ ಬ್ಯಾಗ್ಗಳ ಕತೆ ಮುಗೀತು. ಬ್ಯಾಗ್ ನೋ ಟೆಂಪ್ಟೇಷನ್. ಬ್ಯಾಗ್ಗಳು ನನ್ನ ಟೆಂಪ್ಟ್ ಮಾಡಿ ಇನ್ನೇನಿದ್ರು ಬೇರೆ ಕಡೆ ಹೋಗೋಣ. ಇದು ಯಾವ ಕಡೆ ಹೋಗೋಣ? ನನಗೆ ಗೋಪ್ರೋಗೆ ಇದು ತಗೋಬೇಕು ಅಂದ್ಕೊಂಡಿದ್ದೆ ನಾನು. ಮೈಕ್ ಆ ಥರದ್ದು ಇವು ಎಲೆಕ್ಟ್ರಾನಿಕ್ ಐಟಮ್ಸ್ ಇಲ್ಲಿ ಸಿಗಲ್ಲ. ಅದಕ್ಕೋಸ್ಕರ ಜಪಾನ್ಗೆ ಹೋಗ್ಬೇಕು. ಜಪಾನ್ಗೆ ಯಾವಾಗ ಹೋಗ್ಬೇಕು? ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಬೇಕು ಶಾಪಿಂಗ್ ಮಾಡೋಕ್ಕೆ ಅಂತ. ಟಿಕೆಟ್ ಎಲ್ಲ ಬುಕ್ ಮಾಡಿಕೊಂಡು ಜಪಾನ್ಗೆ ಹೋಗ್ಬೇಕು ನೆಕ್ಸ್ಟ್. ನಾನು ಕೂಡ ನನ್ನ ಅವತ್ತಿಂದ ಎಲ್ಲರೂ ಕೇಳ್ತಾ ಇರ್ಬೋದು, ಹೊಟ್ಟೆಗೆ ಊಟ ಮಾಡಿದೆ ಇದು ಕಾರಲ್ಲಿ ಟ್ಯಾಕ್ಸಿಲಿ ಅಲ್ಲೆಲ್ಲ ಹೋಗ್ದೆ, ನಡ್ಕೊಂಡು ಓಡಾಡಿ ಉಳಿಸಿರೋ ದುಡ್ಡನ್ನ ನಾನು ಹೆಂಗೆ ದುಂದು ವೆಚ್ಚ ಮಾಡ್ತಾ ಇದ್ದೀನಿ ನೋಡಿ. ಇದು ನನಗೆ ಹೊಟ್ಟೆ. ಇವತ್ತು ಕೂಡ ನಾನು ಊಟ ಮಾಡಿಲ್ಲ. ಏನೋ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಬಂದಿದ್ದೀನಿ ಅಷ್ಟೇ. ಕಡಲೆಪುರಿ ಮತ್ತು ನಿಪ್ಪಿಟ್ಟು ಆ ಥರ ತಿನ್ಕೊಂಡು ಬಂದಿದ್ದೀನಿ. ಇನ್ನೂ ಒಳಗಡೆ ಐತೆ ರಸ್ಕೆಲ್ಲ. ಹಂಗೆ ಉಳಿಸಿರೋ ದುಡ್ಡನ್ನ ಈ ಥರ ಉಡಾಯಿಸ್ತಾ ಇದ್ದೀನಿ. ಹೊಟ್ಟೆಗೆ ಊಟ ಇಲ್ಲದೆ ಹೋದ್ರೂ ಪರವಾಗಿಲ್ಲ, ಜುಟ್ಟಿಗೆ ಮಲ್ಲಿಗೆ ಹೂವು ಅಂತಾರಲ್ಲ ಆ ಜಾತಿಗೆ ಸೇರ್ಕೊಂಡಿರೋಳು ನಾನು. ಹೆಂಗೆ ಅನ್ನಿಸ್ತಾ ಇದೆ ಅಂತಂದರೆ ನನಗೆ ಖುಷಿ ಆಗ್ತಾ ಇದೆಯಲ್ಲ, ಆ ಶಾಪಿಂಗ್ ಮಾಡಿರೋ ಖುಷಿ ಆಗ್ತಾ ಇರೋದು ಹೊಟ್ಟೆ ತುಂಬೋಗ್ಬಿಟ್ಟಿದೆ ನನಗೆ.
ಹೊಟ್ಟೆಗೆ ಊಟ ಇಲ್ಲದೆ ಹೋದ್ರೂ ಪರವಾಗಿಲ್ಲ, ಇನ್ನು ಈ ಥರ ಶಾಪಿಂಗ್ ಮಾಡ್ತಾ ಇರೋ ದಿನ ಫುಲ್ಲು ಕಾಲು ನೋವು ಇರಲ್ಲ ನನಗೆ. ಎಲ್ಲ ಖುಷಿ ಖುಷಿ ಆಗ್ತಾ ಇದೆ, ನಿಜವಾಗ್ಲೂ ತಡ್ಕೊಳಕ್ಕಾಗ್ತಾ ಇಲ್ಲ. ಎಲ್ಲ 50% ಆಫರು, 60% ಆಫರ್ ಅಂತೆಲ್ಲ ಹಾಕಿದ್ದಾರೆ. ಎಲ್ಲೋದ್ರೂ ಒಂದೊಂದು ಕಡೆ ಇದಕ್ಕೆ ಬಂದಿದ್ದೀನಿ, ಫ್ಲೋರ್ಗೆ ಬಂದಿದ್ದೀನಿ. ಇವೆಲ್ಲ ಕಡೆನೂ ಸಿಗುವಂಥ ಮಾಲ್ ಐಟಮ್ಸ್ ಕಡೆನೇ, ಆದರೆ ಡಿಫ್ರೆಂಟಾಗಿ ಏನಾದರೂ ಇದ್ದರೆ ಮಾತ್ರ ನಾನು ತೊಗೋಬೇಕು ಅನಿಸುತ್ತೆ. ಯಾಕೆಂದರೆ ಕ್ಲಾತಿಂಗೆಲ್ಲ ಬೇಡ ಅಂತ ಇದ್ದೀನಿ. ಬೇಡ, ನೋ ಕ್ಲಾತಿಂಗ್ ನನಗೆ ನಾನೇ ಹೇಳ್ಕೊತಾ ಇದ್ದೀನಿ. ನೋ ಟೆಂಪ್ಟೇಷನ್. ಆದರೆ ಒಂದು ಶೂ ತೊಗೋಬೇಕು ನಾನು. ಶೂ ಅಂತ ಅಂದರೆ ಒಳ್ಳೆ ಬ್ರ್ಯಾಂಡೆಡ್ ಶೂ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಅಟ್ಲೀಸ್ಟು ಒಂದು ಅದು ಪಿಂಕ್ ಕಲರ್ ಒಂದೇ ಒಂದು ನೋಟಲ್ಲಿ ಬಂದುಬಿಟ್ರೆ ಅದನ್ನ ತಗೊಬಿಡೋಣ. ಫ್ಲೋರ್ ಉಂಟೆ, ಈ ಫ್ಲೋರೆಲ್ಲ ಸುತ್ಕೊಂಡು ಇಲ್ಲೆಲ್ಲ ಸುತ್ಕೊಂಡು ಅಲ್ಲೆಲ್ಲ ಆಲ್ರೆಡಿ ಶಾಪಿಂಗ್ ಮಾಡಿಕೊಂಡು ಇವಾಗ ಮೇಲ್ಗಡೆ ಹೋಗ್ತಾ ಇದ್ದೀನಿ. ನನಗೆ ಆ್ಯಕ್ಚುಲಿ ಅಲ್ಲಿ ತಗೊಂಡ್ರೆ ಅದೇನೋ ಫುಟ್ಪಾತ್ ಶಾಪಿಂಗ್ ಅನ್ನೋ ಥರ ಅನಿಸುತ್ತೆ. ಅದೇ ಅಲ್ಲಿ ಹಾಕಿರೋದು ಕ್ವಾಲಿಟಿ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಅದಕ್ಕೆ ನಾನು ಮಾಡೇ ಹೋಗಿ ತಗೊತಿದ್ದೀನಲ್ಲ, ಅದೊಂಥರ ಒಂಚೂರು ಕ್ವಾಲಿಟಿ ಅನಿಸ್ತಾ ಇದೆ. ಯಾಕೆಂತಂದರೆ ಬ್ರ್ಯಾಂಡಿಂಗ್ ಸೆನ್ಸು ಕೂಡ ಬೇಕೇ ಬೇಕಲ್ವಾ. ಬ್ರ್ಯಾಂಡಿಂಗ್ ಥರ ಇದ್ದೇ ಹೋದರೆ ಇದಾಗಲ್ಲ, ಇದ್ದೇ ಹೋಗ್ಬಿಡ್ತಿದೆ. ಇದು ಫುಡ್ ಕೋರ್ಟ್, ಇಲ್ಲೇನು ಇಲ್ಲ ಶಾಪಿಂಗು, ಜಸ್ಟ್ ಆಲ್ ಫುಡ್ ಕೋರ್ಟ್ ಇದೆ. ಚೆನ್ನಾಗಿದೆ ಇದು ಕೂಡ. ಬಲೂನ್ ಮೇಲ್ಗಡೆ ಆಡ್ಕೊಂಡು ಹೋಗೋ ಬಲೂನ್ಗಳಿದೆ. ಅಲ್ಲಿಗೂ ಹೋಗ್ಬೇಕು ನಾನು, ಆದರೆ ಒಂದ್ಸಲ ಪ್ಲಾನ್ ಮಾಡ್ತೀನಿ ಈ ಥರ ಬಲೂನ್ಗಳ ಮೇಲೆ ಹಾರಕ್ಕೂ ಹೋಗ್ಬೇಕು. ಈ ಕಡೆ ಗಿಡಗಳಿಗೇನೆ ಲೈಟ್ ಎಲ್ಲ ಬಿಟ್ಬಿಟ್ಟು ಒಂದು ಸೂಪರ್ ಆಗಿರೋ ಇದೆ. ಸಖತ್ತಾಗಿದೆ. ಇಲ್ಲಿರೋ ಒಂದು ಯಾವುದೋ ರೆಸ್ಟೋರೆಂಟು. ಇಲ್ಲೂ ಕೂಡ ರೈಸು ಚಿಕನ್ನು ಅದೆಲ್ಲ ಇದು ಮಾಡ್ತಾರೆ. ಫ್ಲವರು ಇರೋದಕ್ಕೆ ಬ್ಯೂಟಿಫುಲ್ ಇದೆ ಈ ರೆಸ್ಟೋರೆಂಟ್. ಸೀ ಫುಡ್ ರೆಸ್ಟೋರೆಂಟ್. ಶಾಪಿಂಗ್ ಫೀವರ್. ಕ್ರಿಸ್ಮಸ್ದು ಹಿಂದೆಗಡೆಯಿಂದ ಸಖತ್ತಾಗಿ ಕಾಣಿಸ್ತಾ ಇದೆ. ಮೇಲ್ಗಡೆಯಿಂದ ಅಲ್ಲಿ ಮುಗೀತು, ನಾನು ಆ ಕಡೆ ಎಲ್ಲ ಮುಗೀತು. ಇವಾಗ ಕೆಳಗಡೆ ಹೋಗ್ತಾ ಇದ್ದೀನಿ.